ನಿನ್ನೆ ಕಬ್ಜನ್ಗೆ ರೋಸ್ಟ್ ಮಾಡಿದ್ದೆ, ಮೆಸೇಜ್ ಮಾಡಿದ್ದ ಬಾಗುರು ರೋಸ್ಟ್ ಬ್ಯಾಟಲ್ಗೆ ಅಂತ ಅಂದೆ. ಬ್ಯಾಟಲ್ ಗಿಟಲ್ ಎಲ್ಲ ಬೇಡಣ ಬಿಟ್ಬಿಡೋಣ ಅಂತ ಬಿಟ್ಬಿಡೋಣ ಅಂತ ಅನ್ಕೊಂಡೆ. ಬಟ್ ಕಾನ್ವರ್ಸೇಷನ್ ಮಧ್ಯೆ ಅಮ್ಮನ್ ವಿಷಯ ಎತ್ತದ. ನಂದು ನಿಂದು 1000 ಇರ್ಲಿ, ಅಪ್ಪ ಅಮ್ಮನ್ ಬಗ್ಗೆ ಮಾತಾಡಬಾರ್ದು ಕೊಡ. ಇದು ಬೇಸಿಕ್ ಕಾಮನ್ ಸೆನ್ಸು. ಗುರು, ನಾಳೆ ಇಂಡಿಯಾ ಫೈನಲ್ ಗೆಲ್ಲೋದಂತೂ ತುಂಬಾ ಕಷ್ಟ ಇದೆ. ದೊಡ್ಡ ಪ್ರಿಡಿಕ್ಟರ್ ಒಗ ಚೂತಿಯ ಕಷ್ಟ ಏನು, ಗೆದ್ದಾಯ್ತು ನಾವು. ವಿರಾಟ್ ಕೊಹ್ಲಿ ಅವ್ರನ್ನ ದ ಕಿಂಗ್, ಗೋಟ್, ಲೆಜೆಂಡ್, ರನ್ ಮಷೀನ್, ಚೇಸ್ ಮಾಸ್ಟರ್ ಅಂತ ಕರೀತಾರೆ. ಆದ್ರೆ ನಿನ್ನ ಗಾಸನೆ ಡೂ ಅಂತಾರೆ. ಗುರು, ಇವಾಗ ತಾನೇ ಟಾಕ್ಸಿಕ್ ಎಲ್ಲ ನೋಡ್ಕೊಂಡ್ ಬಂದೆ. ಅವನಮ್ಮನ್ ಬೈಯದ್ ಬಿಡು. ನಿನ್ ಜೊತೆ ಇನ್ನೊಬ್ಬ ಯಾವನಾರ ಕರ್ಕೊಂಡ್ ಹೋಗ್ಬಿಟ್ಟು ಟಾಕ್ಸಿಕ್ ಟೀಸರ್ ಅಲ್ಲಿ ಕಾರಿಂದು ಸೀನ್ ಇದೆಯಲ್ಲ, ಅದನ್ನ ರೀಕ್ರಿಯೇಟ್ ಮಾಡು, ಒಳ್ಳೆ ವ್ಯೂಸ್ ಬರುತ್ತೆ. ಗುರು, ನನ್ನ ಲೈಫ್ ಅಲ್ಲ ಇಂತ ಒಳ್ಳೆ ಚಾಲೆಂಜ್ ಇಲ್ಲಿವರೆಗೂ ಯಾರು ಕೊಟ್ಟಿರಲಿಲ್ಲ. ಕೊಟ್ಟಿದ್ದೀನಲ್ಲ, ಹೋಗ್ ಮಾಡ್ಬಿಟ್ಟು ಬೇಗ ಬಾ, ಇನ್ನೊಂದ್ ಚಾಲೆಂಜ್ ಕೊಡ್ತೀನಿ. ರಿಪ್ಲೈ ಮಾಡಕ್ಕೆ ಟ್ರೈನು ಮಾಡ್ಬೇಡ. ನೆಕ್ಸ್ಟ್ ವಿಡಿಯೋದಲ್ಲಿ ಮದ್ವೆ ಊಟನೇ ಹಾಕ್ಸ್ಬಿಡ್ತೀನಿ. ಕಪ್ಪೆ ಬ್ರೋ, ಕೊನೆದಾಗ ಏನಾದ್ರು ಹೇಳಿ ಉನ್ಗೆ. ನನ್ ಮಗನೆ ಬರ್ರ ಕಡೆ ತಗೊಂಡ್ ಕರಿತೀನಿ. ಗುರು, ಅವನಮ್ಮ ನನ್ನ ಫಾಲೋವರ್ಸ್ ಫುಲ್ ಸೈಕ್ ಆಗೋರು. ಗುರು, ನಿಜ ಹೇಳ್ತೀನಿ ಗುರು, ಅವನಮ್ಮ ನಿಜ ಫುಲ್ ಸೈಕ್ ಆಗೋರು. ಏನಕ್ಕಂತೀರಾ? ಬಂದು ನೇಪಾಳ ಪದ ಕಮೆಂಟ್ ಆಗ್ತಿರ್ತಾರೆ ಗುರು. ಗೈಸ್, ನೀವು ಟೆನ್ಷನ್ ಆಗಬೇಡಿ. ಅವನ ಅಮ್ಮನಂತ ಹೇಳಿರೋದು ಅವ್ರ ಫಾಲೋವರ್ಸ್ಗೆ. ಅದು ಒಬ್ರಿಗಿಬ್ರಿಗಲ್ಲ, 2 ಲಕ್ಷ ಚಿಲ್ಡ್ರೆ ಫಾಲೋವರ್ಸ್ಗೆ. ಅಲ್ಲ ಕಣ್ರು, ಹೋಗಿ ಇಂಥ ಕೋತ್ ನನ್ನ ಮಕ್ಕಳನ್ನ ಫಾಲೋ ಮಾಡ್ತಿರಲ್ರು. ಏನ್ರೋ ಹೇಳೋದು ನಿಮ್ಗೆ, ನೋಡಕ್ ಒಳ್ಳೆ ಹಂದಿ ಹಿಡಿ ಅಂತಾರ ಅವನೇ. ಹೋಗಿ ಅವನ ಕೈಲಿ ಅವನ ಅಮ್ಮನಂತ ಅನ್ಸ್ಕೋತಿರಲ್ರು. ನೀವಿನ್ನೂ ಅವನ ಕೈಲಿ ಅವನ ಅಮ್ಮನಂತ ಅನ್ಸ್ಕೊಂಡು ನೀವಿನ್ನೂ ಅವನ ಫಾಲೋ ಮಾಡ್ತಿದ್ರೆ ನಿಮ್ಮಂತ ಫಾಲೋವರ್ಸ್ಗಳು ಇನ್ನೊಬ್ರು ಇಲ್ಲ ಗುರು. ಅಲ್ಲ, ಜನಕ್ಕೆ ತಿಕ್ಕ ಕೊಡಿ ಅಂತ ಕಮೆಂಟ್ ಹಾಕವನೆ. ಮನೇಲಿ ಯಾರಿಲ್ವಾ? ಗುರು, ನಾನ್ ಫುಲ್ ರೆಡಿ ಗುರು. ನೋಡು, ಕೊಬ್ಬರಿ ಎಣ್ಣೆ, ಚಾಪೆ ಫುಲ್ ರೆಡಿ ಆಗಿ ಬಂದಿದ್ದೀನಿ. ಲಕ ಅದಕ್ಕಿಂತದ ಎಷ್ಟು ಬೇಜಾರು ಮಾಡೋದು. ಅಲ್ಲ ಇದ್ದೇನಲ್ಲ, 4 ಜನ ಅಲ್ಲ ಬೋಳಿ ಮಗನ 40 ಜನ ಕರ್ಕೊಂಡ್ ಬಂದ್ರೆ ತಿಕ್ಕ ಕೊಡ್ತೀನಿ. ನಿನ್ ಬರ್ಲೇಬೇಕು. ನಿಂಗೆ ಅನುಕೂಲ ಆಗ್ಬೇಕಂದ್ರೆ ಶಾರ್ಟ್ಸ್ ಹಾಕೊಂಡ್ ಬಂದಿದ್ದೀನಿ. ನಿಂಗೆ ಏನು ಇರಲ್ಲ, ಫುಲ್ ರೆಡಿ ಆಗಿ ಬಂದಿದ್ದೀನಿ. ಅಣ್ಣ ಇಲ್ಲಿ ವೇಟಿಂಗ್ ಮಾಡ್ತಾ ಇದ್ದಾನೆ. ನಿಮ್ಮ ಅಪ್ಪಂಗೆ ಹುಟ್ಟಿದ್ರೆ ಬರ್ಲೇಬೇಕು, ನಾನು ತಿಕ್ಕ ಹೊಡಿಲೇಬೇಕು. ಈ ಕಬ್ಜಾ ಮಾತ್ ಕೊಟ್ರೆ ತಿಕ್ಕ ಕೊಟ್ಟಂಗೆ ಇವತ್ತು ತಿಕ್ಕ ಕೊಡ್ತಾವ್ನೆ. ನಿಮ್ಮ ಅಪ್ಪಂಗೆ ಕೊಟ್ರೆ ಬಂದ್ ನೀನ್ ಹೊಡಿಬೇಕು. ನಿನ್ ಮಾತ ನೀವು ಉಳಿಸ್ಕೋಬೇಕು. ಈ ಕಬ್ಜಾ ಮಾತ್ ಕೊಟ್ರೆ ಮನಸ್ ಕೊಟ್ಟಂಗೆ. ಲೇ, ತಿಕ್ಕ ಕೊಟ್ಟಂಗೆ ಯಾಕೆ ಡೈಲಾಗ್ ಚೇಂಜ್ ಮಾಡಿಬಿಟ್ಟಿಯಲ್ಲ. ಚಾಲೆಂಜ್ ಕಂಪ್ಲೀಟ್ ಮಾಡೇ ಮಾಡ್ತಾನೆ. ಹಂಗೆ ಗಿವ್ ಕೂಡ ಕಂಪ್ಲೀಟ್ ಮಾಡೇ ಮಾಡ್ತಾನೆ. ಗುರು, ನಿನ್ನೆ ಹೇಳ್ದಂಗೆ RCB ಮ್ಯಾಚ್ ವಿನ್ ಆಯ್ತು. ಹಾ, ಈತೆ ಗೆಲ್ಸಿರೋದು ಈತೆ. ಅದು ವಿನ್ನಿಂಗ್ ಶಾಟ್ ನಮ್ಮ ಬಾಸ್ ಹೊಡೆದ್ರು. ಅದನ್ನ ಕಣ್ಣಿಂದ ಲೈವ್ ಅಲ್ಲಿ ನೋಡಿದೆ, ತುಂಬಾ ಖುಷಿ ಆಯ್ತು. ಕಮ್ಮಿಂಗ್ ಟು ಟುಡೇ ಮ್ಯಾಚ್, ಇವತ್ತು ಮುಂಬೈ ವರ್ಸಸ್ KKR ಮ್ಯಾಚ್ ಹೊಡಿತಿರೋದು ಮುಂಬೈಯಲ್ಲಿ. ತುಂಬಾ ಅನಲೈಸ್ ಮಾಡಿ ಪ್ರೊಡಿಕ್ಷನ್ ಕೊಡ್ತಾ ಇರೋದು. ಈ ಮ್ಯಾಚ್ ಹೊಡೆಯೋದು ಮಾತ್ರ ಪಕ್ಕ 100% ಗೆ 500% ಮುಂಬೈ. ಇರೋ ಮಾತಾಡೋದ್ ಬೇಡ, ಅಲ್ಲಿಗೆ ಬಂದ್ಬಿಡ್ಲೇನಾ? ಅಲ್ಲ, ಮ್ಯಾಚ್ ಏನೋ ಅವ್ರೇನ್ ಹೊಡೆದ್ರು ಬಿಡು. ಕಪ್ ಯಾರು ಹೊಡಿತಾರೆ ಹೇಳ? ನಿಮ್ ಗಣಮಗ ಆದ್ರ ಕಪ್ ಯಾರು ಹೊಡಿತಾರೆ ಹೇಳ? ನಿಮ್ ಗಣಮಗ ಆದ್ರ ಕಪ್ ಯಾರು ಹೊಡಿತಾರ ಅದನ್ನ ಹೇಳ ಫಸ್ಟ್. ಮತ್ತೆ ಇನ್ನೊಂದು ವಿಷಯ ಹೇಳ್ಬಿಡ್ತೀನಿ ನಾನು. ಅಪ್ಪ, ಈ ಸೌಜನ್ಯನ ಹೆಸರು ಇಟ್ಕೊಂಡು ಸಿಂಪತಿ ತೋರಿಸಿ ಯಾರೆಲ್ಲ ಫಾಲೋ ಮಾಡಿದ್ರೆ ನನಗೆ ದಯವಿಟ್ಟು ಅನ್ಫಾಲೋ ಹೊಡೆದು ಬಿಡಿ. ಬೇಕಾಗಿಲ್ಲ ನಿಮ್ಮ ಋಣ ನನಗೆ. ದಯವಿಟ್ಟು ಅನ್ಫಾಲೋ ಹೊಡಿಯಿರಿ. ಅದು 20,000 ಆಗಲಿ 30,000 ಆಗಲಿ ಅನ್ಫಾಲೋ ಹೊಡೆದು ಬಿಡಿ. ನನ್ನ ಖುಷಿ ಐತೆ, ನನಗೆ ಟ್ಯಾಲೆಂಟ್ ಐತೆ, ಇನ್ನೊಂದೇನೋ ಕಂಟೆಂಟ್ ಮಾಡ್ತೀನಿ, ಏನೋ ಮಾಡ್ತೀನಿ ನಾನು. ಬೇಡ, ಆ ಸಿಂಪತಿ ಬೇಡ ನನಗೆ. ಸಿಂಪತಿಗೆ ಫಾಲೋಸ್ ಬೇಡ ನನಗೆ, ಖಂಡಿತ ಬೇಡ ಸರ್. ಯಾರಿಗೆ ಬೇಕು ಸರ್ ಆ ಋಣ? ಯಾರಿಗೆ ಬೇಕು? ಇಷ್ಟೆಲ್ಲ ಮಾಡ್ತಾ ಇರೋದು ಬಿಗ್ ಬಾಸ್ಗೆ ಹೋಗಕ್ಕೆ? ಇಲ್ಲ, ಖಂಡಿತ ಇಲ್ಲ ಸರ್. ಬಿಗ್ ಬಾಸ್ ಹೋಗಲ್ಲ ಸರ್ ನಾನು. ಬಿಗ್ ಬಾಸ್ ಹೋಗ್ಬೇಕು, ಹೋಗಿ ಇದು ಮಾಡ್ಕೋಬೇಕಾ ಫೇಮು? ಇಷ್ಟು ಜನ, ನಂಗೆ ಇಷ್ಟು ಲಕ್ಷ ವ್ಯೂಸ್ ಹೋಗುತ್ತೆ. ನಂದು ಒಂದು ವಿಡಿಯೋ 10 ಮಿಲಿಯನ್ ಹೋಗುತ್ತೆ. ಆ 10 ಮಿಲಿಯನ್ ಅಂದ್ರೆ ಎಷ್ಟು ಜನ ಸರ್? ಅಷ್ಟು ಜನ ಪ್ರೀತಿ ತೋರಿಸ್ತಿದ್ದಾರೆ. ನಾನು ಬಿಗ್ ಬಾಸ್ ಹೋಗ್ಬಿಟ್ಟು ಅಲ್ಲೇನ್ ಮಾಡ್ಲಿ ನಾನು? ಈ ಜನ ಇಲ್ಲೇ ತೋರಿಸ್ತಿದಾರ ಪ್ರೀತಿ ಆಫ್ಲೈನೇ. ಅಲ್ಲೇನಕ್ಕೆ ಹೋಗ್ಲಿ ನಾನು? ಬಿಗ್ ಬಾಸ್ ಇಂಟೆನ್ಷನ್ ಇಲ್ಲ, ನಾನು ಹೋಗೋದು ಇಲ್ಲ, ಇದು ಖಂಡಿತ. ನಮಸ್ಕಾರ ಕಬ್ಜಾ ಕಂಡು. ಏನೋ ಫುಲ್ ತಿಕ್ಕ ವರ್ಕೊಬಿಟ್ಟಿದ್ಯಾ? ಏನ್ ಸಮಾಚಾರ? ಫುಲ್ ತಿಕ್ಕ ಬರ್ನಿಂಗ? ಹೌದು ಕಣ, ನೀನ್ ಅಂದಿಡಿ ಅಂತಾನೆ ಕಾಣಿಸ್ತಿ, ಅದಕ್ಕೆ ಹೇಳ್ದೆ ಕಣ. ಏನೇ ಈಗ ಏನೋ ಕಿತ್ಕೋತೀಯಾ? ಲೋ, ನೀನ್ ಎಂತ ಗಾಂಡು ಅಂತ ಎಲ್ರಿಗೂ ಗೊತ್ತು. ಅದ್ ನಾನ್ ಹೇಳೋ ಅವಶ್ಯಕತೆ ಇಲ್ಲ. ನಿನ್ ಕಮೆಂಟ್ಸ್ ನ ನಿನ್ ಚೂತೆ ಫ್ಯಾನ್ಸ್ ಗಳಿಗೆ ಮಾತ್ರ ಕಾಣಿಸೋತರ ಇಕ್ಕೋಬಿಡು. ನನ್ ಕಾಣಿಸೋತರ ಇಕ್ಕೋಬೇಡ. ನಾನು ಕಾಣಿಸ್ಕೊಂಡ್ರೆ ನಾನು ಕಮೆಂಟ್ ಮಾಡ್ತಾನೆ ಇರ್ತೀನಿ. ಅದೇನು ಹೇಳ್ದಲ್ಲ ನಿನ್ ಬಯೋದಲ್ಲಿ ಕಚಡ ಅಂತ ಹಾಕೊಂಡಿದ್ಯಾ ಅಂತ. ಹೌದು ಕಣ, ನನ್ನಂತ ಕಚಡ ನನ್ ಮಗ, ನನ್ನಂತ ವರ್ಸ್ಟ್ ನನ್ ಮಗ ಇನ್ನೊಬ್ಬ ಇಲ್ಲ ಅಂತ ಅನ್ಕೋಬಿಡು. ನೀನ್ ಹಂಗೆ ಹಾಕೋಬಿಡು. ನೀನ್ ಗಾಂಡು ಅಲ್ವಾ? ನಿನ್ ಬಯೋದಲ್ಲಿ ಗಾಂಡು ಶರಣ ಅಂತ ಹಾಕೋಬಿಡು. ನಿನ್ ಫಾಲೋವರ್ಸ್ ಮಾತ್ರ ಚೆನ್ನಾಗಿ ಉಣಿಸಿದ್ಯಾ ಅಲ್ಲ? ಸರಿಯಾಗಿ ಉಣಿಸಿದೆ ಮಾತ್ರ ನೀನು ಅವ್ರಿಗೆ. ನಿನ್ ಫಾಲೋವರ್ಸ್ಗೆ ಸರಿಯಾಗಿ ಚೂತೆ ಮಾಡಿದೆ ಬಿಡು. ಆಮೇಲೆ ಇನ್ನೊಂದ್
ಇನ್ನೊಂದೇನು ಹೇಳ್ದಲ್ಲ ನಿನ್ಗ್ ಮಾಡಕ್ ಬರೀ ಕಂಟೆಂಟ್ ಇಲ್ಲ ಅಂತ. ಹೌದು ಕಣ, ನೀನಂತ ಗಾಂಡೋಗಳೇ ಕಣ ನಂಗೆ ಕಂಟೆಂಟ್, ಊಟ, ನಾಷ್ಟ, ತಿಂಡಿ ಎಲ್ಲ ಕಣ. ಏನ ಈಗ ನೀನೇನು ಕಂಟೆಂಟ್ಗೋಸ್ಕರ ಬೇರೆ ಏನ್ ಮಾಡೇ ಇಲ್ಲ ನೀನು. ಸೌಜನ್ಯ ಸೇರಿಕೊಂಡು ಧರ್ಮಸ್ಥಳ ಪಾದಯಾತ್ರೆ ಅಲ್ಲ ಅದು, ಕಾರಲ್ಲಿ ಹೋಗಿ ಬಂದ್ಬಿಟ್ಟು ಬೋಳಿ ಮ್ಯಾಗ ನೀನು ಇಲ್ಲಿ ಮುಂದೆ ಎಲ್ಲರ ಹತ್ರ ಪುಂಗೋದು. ಅದೇನೋ ಹೇಳ್ತಾರಲ್ಲ, ಊರೆಲ್ಲ ಬುದ್ಧಿ ಹೇಳೋದು, ಕೊನೆಗೆ ಅವನುಚಿ ಅವನೇ ಕುಡಿಯೋದು. ಹಂಗೆ ಅಂತ ಗಾಂಡು ನನ್ ಮಗ ನೀನು. ಲೈ ಗಾಂಡು ಕಬ್ಜಾ, ಫಾಲೋವರ್ಸ್ ನ ನಮ್ಮನಂತ ಬೈದಿಯಲ್ಲ ನೀನಂತ ಗಾಂಡು ಇಲ್ಲಿ ಅಲ್ಲ. ಅವ್ನ ನಮ್ಮನ ಅನ್ಸ್ಕೊಂಡು ನಿನ್ ಫಾಲೋವರ್ಸ್ ಆದ್ರೂ ನಿನ್ನ ಫಾಲೋ ಮಾಡ್ತಾರಲ್ಲ, ಅವರಂತೆ ಚೂತೆ ನನ್ನ ಮಕ್ಳು ಇರ್ಬೇಕು ನೋಡು. ನೀನ್ ಕಂಟೆಂಟ್ಗೋಸ್ಕರ ಏನೇನ್ ಮಾಡ್ತೀಯ ಅಂತ ಎಲ್ರಿಗೂ ಗೊತ್ತು ಕಣೋ. ನೀನು ಯಾರನ್ನ ಹೆಂಗ್ ಬಕ್ರಾ ಮಾಡ್ತೀಯ ಅಂತ ಗೊತ್ತು, ಯಾರನ್ನ ಹೆಂಗ್ ಚೂತೆ ಮಾಡ್ತೀಯ ಅಂತ ಗೊತ್ತು. ಆಮೇಲೆ ಕೊನೆದಾಗಿ ನೀನ್ ಬಯೋದಲ್ಲಿ ಗಾಂಡು ಅಂತ ಹಾಕೋಬೇಡಲು, ಅದೇ ಸೂಟ್ ಆಗೋದು ನಿನ್ಗೆ, ಸರಿನಾ? ಹಾಯ್ ನಮಸ್ಕಾರ, ನಾನಿನ್ ಕಬ್ಜಾ ಕಾರಣು. ದರ್ಶನ್ ಸರ್ ಫ್ಯಾನ್ ಅಂತ ಅವ್ರ ವಿಷಯ ಇಷ್ಟೊಂದು ಸುದ್ದಿಲಿದ್ರು ಒಂದೇ ಒಂದು ವಿಡಿಯೋ ಮಾಡಿಲ್ಲ ಅಂತ ಎಲ್ಲ ಕೇಳ್ತಿದ್ರೆ, ಮೊಬೈಲ್ ಇದೆ ಅಂತ ಯಾರು ಬೇಕಾದ್ರೆ ವಿಡಿಯೋ ಮಾಡ್ತಾರಣ. ಆದ್ರೆ ಕಬ್ಜಾ ಕ್ಯಾಟಗರಿ ಸೇರ್ದೋರಲ್ಲ, ಕಬ್ಜಾ ಕೆಲಸ ಮಾಡಿ ತೋರ್ಸೋನು, ಬಟ್ ಆ ಮಾಡೋ ಕೆಲಸ ಮಿಂಟ್ರಿ ಕೆಲಸ ಆಗಿರುತ್ತೆ ಅಷ್ಟೇ. ಕಾಮೆಂಟ್ ಸೆಕ್ಷನ್ ಎಲ್ಲ ಬಂದು ಕೇಳ್ತಾ ಇದ್ರಿ, ನೀನ್ ನಿನ್ನೆ ಮನೆಯಿಂದ ಫ್ಯಾನ್ ಆಗಿರೋನು ಫಾಲೋವರ್ಸ್ಗೋಸ್ಕರ ಕೆಲಸ ಮಾಡ್ತಿದ್ಯಾ ಅಂತ. ಅಂತವ್ರಿಗೆಲ್ಲ ನಾನು ಹೇಳೋದು ಒಂದೇ ಅಣ್ಣ, ಡಿ ಬಾಸ್ಗೆ ನಾನು ಇವತ್ತಿಂದ ಫ್ಯಾನ್ ಅಲ್ಲ, ನಿನ್ನೆಯಿಂದ ಫ್ಯಾನ್ ಅಲ್ಲ. ಅವರ ಫಸ್ಟ್ ಸಿನಿಮಾ ಕುಚ್ ಹೋತಾ ಇಂದ ಹಿಡಿದು DDLJ ಇಂದ ಹಿಡಿದು ರೀಸೆಂಟ್ ಆಗಿ ರಿಲೀಸ್ ಆಗಿರೋ ಡಂಕಿ ಪಠಾನ್ ಕೂಡ ನೋಡಿದೀನಿ. ನೆಕ್ಸ್ಟ್ ಬರ್ತಿರೋ ಅವರ ಪುಷ್ಪ 3 ರಾಂಪೇಜ್ ಕೂಡ ನೋಡಿ ವಿಸಿಲ್ ಹೊಡೆಯೋ ಮಗ ನಾನು. ಗುರು ದರ್ಶನ್ ಸರ್ಗೆ ಒಳ್ಳೇದಾಗ್ಲಿ, ಅವ್ರಿಗೆ ಕಾಂಟ್ರವರ್ಸಿಯಿಂದ ಆಚೆ ಬರ್ಲಿ, ಮತ್ತೆ ಒಂದು ಹೊಸ ಕಾಂಟ್ರವರ್ಸಿಗೆ ಹೋಗ್ಲಿ. ಯಾಕಂದ್ರೆ ನಾನ್ ಮತ್ತೆ ವಿಡಿಯೋ ಮಾಡಬೇಕು, ಇದೆಲ್ಲ ನಡೀಲಿ ಅಂತ ಹೇಳಿ ನಾನು ಇಲ್ಲಿಂದ ಚಾಮುಂಡಿ ಬೆಟ್ಟದವರೆಗೂ ಸ್ವಇಚ್ಛೆಯಿಂದ ಪಾದಯಾತ್ರೆ ಮಾಡ್ತೀನಿ. ಮೊದಲೇ ಹೇಳ್ತೀನಿ ಅಣ್ಣ, ಇದು ಯಾವ್ದೇ ಲೈಕ್ಸ್ ವ್ಯೂಸ್ಗೋಸ್ಕರ ಅಲ್ಲ, ನಾನು ಮಾಡ್ತಿರೋದು ಫಾಲೋವರ್ಸ್ಗೋಸ್ಕರ. ಇದೊಂದೇ ವಿಷಯ ಅಲ್ಲಣ್ಣ, ಕರ್ನಾಟಕದಲ್ಲಿ ಯಾವ್ದೋ ವಿಷಯ ಟ್ರೆಂಡಿಂಗ್ ಅಲ್ಲಿ ಇದ್ರು ಅದ್ರ ಬಗ್ಗೆ ವಿಡಿಯೋ ನಾನು ಮಾಡ್ತೀನಿ. ನಾಳೆ ಕಿಪ್ಪಿ ಕೀರ್ತಿಯವ್ರಿಗೆ ಇಲಿ ಕಚ್ಚಿ ಆ ವಿಷಯ ಟ್ರೆಂಡಿಂಗ್ ಅಲ್ಲಿ ಇದ್ರೆ ಇಡೀ ಇಲಿ ವಂಶ ನಿರ್ಣಾಮ ಆಗಬೇಕು. ಟಾಮ್ ಅಂಡ್ ಜೆರಿ ತರ ಇಲಿನ ಪ್ರಮೋಟ್ ಮಾಡೋ ಕಾರ್ಟೂನ್ಗಳು ನಿಂತೋಬೇಕು ಅಂತ ಇಲ್ಲಿಂದ ಥೈಲ್ಯಾಂಡ್ ವರ್ಗೂ ಬಿಕಿನಿ ಹಾಕೊಂಡು ಪಾದಯಾತ್ರೆ ಮಾಡಕ್ಕೆ ಈ ಮಂಡಿನ ಮಗ ಯಾವತ್ತೂ ರೆಡಿ ಇರ್ತಾನೆ. ಮತ್ತೆ ಹೇಳ್ತೀನಿ ಅಣ್ಣ, ಈ ವಿಡಿಯೋ ನೋಡಿ ನನ್ನ ಯಾರು ಫಾಲೋ ಮಾಡ್ಬಿಡಿ, ಬಟ್ ನಾನು ಈ ರೀತಿ ಹೇಳೋದನ್ನ ಕೇಳಿಸ್ಕೊಂಡು ಚೂತಿಯಾಗಿ ನನ್ನ ಫಾಲೋ ಮಾಡಿ. ಗುರು ಇನ್ನೊಂದು ಹೇಳ್ತೀನಿ, ಇದು ನನ್ನ ಲಾಸ್ಟ್ ಈ ಸತಿ ಕೂಡ ಫಾಲೋವರ್ಸ್ ಇನ್ಕ್ರೀಸ್ ಆಗಿಲ್ಲ ಅಂದ್ರೆ ನಾನು ಕರ್ನಾಟಕ ಬಿಡ್ತಾ ಇದ್ದೀನಿ. ಇಲ್ಲಿಂದ ಅಮೆರಿಕಾಗೆ ಹೋಗಿ ಅಲ್ಲೊಬ್ರು ಡಿ ಬಾಸ್ ಇದ್ದಾರೆ, ನಮ್ಮ ಡೊನಾಲ್ಡ್ ಬಾಸ್, ಅವ್ರಿಗೋಸ್ಕರ ವೈಟ್ ಹೌಸ್ ಇಂದ ವಾಷಿಂಗ್ಟನ್ ಬೀಚ್ ಅಲ್ಲಿರೋ ಬಾರ್ ವರ್ಗೂ ಪಾದಯಾತ್ರೆ ಮಾಡ್ತೀನಿ. ಅದು ವರ್ಕ್ ಆಗಿಲ್ಲ ಅಂದ್ರೆ ಅಲ್ಲಿಂದ ಪಾದಯಾತ್ರೆ ಮಾಡ್ಕೊಂಡು ಮನೆವರೆಗೂ ಬಂದು ಇಲ್ಲೇ ಉಳುಮೆ ಮಾಡ್ಕೊಂಡು ಸೆಟ್ಲ್ ಆಗ್ತೀನಿ ಅಷ್ಟೇ. ಇದೇ ರೀತಿ ಟ್ರೆಂಡಿಂಗ್ ಅಲ್ಲಿರೋ ಇನ್ನೊಂದು ವಿಷಯನ ಇಟ್ಕೊಂಡು ನಿಮ್ಮನ್ನ ಚೂತಿಯ ಮಾಡಿ ನನ್ನ ಫಾಲೋವರ್ಸ್ ಗಳಾಗಿ ಮಾಡ್ಕೊಳ್ಳೋಕೆ ಮತ್ತೆ ಬರ್ತೀನಿ. ಅಲ್ಲಿವರೆಗೂ ಲವ್ ಯು, ಜೈ ಕರ್ನಾಟಕ, ಬಾಯ್ ಬಾಯ್. ನಾನು ಕನ್ನಡಿಗ, ಕನ್ನಡದ ಕಾವಲಿಗ. ನಮ್ಮ ಹೊಟ್ಟೆ ಎಷ್ಟು ಉರ್ಸ್ತಾವ್ರೋ ಆ ಭಗವತ್ನ ನೋಡಿದ್ರೆ. ಸರಿ, ಅದೆಲ್ಲ ಇರ್ಲಿ. ವಿಷಯ ಏನಂದ್ರೆ, ಅದ್ಯಾವ್ದೋ ವಿಡಿಯೋ ಹಾಕಿದ್ಯಲ್ಲ, ಯಾರ್ ಬಿಟ್ರು ಕರ್ಮ ಅಂತ ಬಿಡಲ್ಲ ಅಂತ. ಸೊ ಅದ್ರ ಬಗ್ಗೆ ನಿಮ್ಗೆ ಸ್ವಲ್ಪ ಎಕ್ಸ್ಪ್ಲೈನ್ ಮಾಡೋಣ ಅಂತ ಬಂದಿದ್ದೀನಿ. ಇದು ನಿಮ್ ಜೊತೆ ಶೇರ್ ಮಾಡ್ಲೇಬೇಕು. ಇವತ್ತು ಈ ಕಬ್ಜಾ ಇಡೀ ಕರ್ನಾಟಕ ಜನ ನೋಡುವಂತ ಪ್ಲಾಟ್ಫಾರ್ಮ್ ಅಲ್ಲಿ ಕೂತ್ಕೋಬೇಕಾಗಿತ್ತು. ಅದನ್ನ ನೋಡ್ತಾ ಇದ್ರೆ ಮನ್ಸಿಗೆ ಒಂಥರ ಖುಷಿ ಗುರು. ಏನ್ ಗೊತ್ತೇ ಶಿಷ್ಯ, ಕರ್ಮ ಅನ್ನೋದು ಯಾರನ್ನ ಬಿಡುತ್ತಿಲ್ಲೋ ಗೊತ್ತಿಲ್ಲ, ಆದ್ರೆ ನಿನ್ನ ಮಾತ್ರ ಮೊದ್ಲು ಬಿಡಲ್ಲ. ಹುಡಿಕೋ ಬಂದು ಎಕ್ಕಡದಲ್ಲೇ ಹೊಡೆದ್ ನಿನ್ಗೆ ಕರ್ಮ. ಯಾಕಂದ್ರೆ ಎಷ್ಟು ಚೆನ್ನಾಗ್ ಬಗೆಟ್ ಹಿಡಿತಿ ಅಂದ್ರೆ ನೀನು, ನಿನ್ನಂತ ಬಗೆಟ್ ನನ್ ಮಗನೆಲ್ಲ ನೋಡಲ್ಲ ಗುರು. ಯಾವ ಟೈಮ್ಗೆ ಹೆಂಗೆ ಬಗೆಟ್ ಹಿಡಿಬೇಕಂತ ನಿನ್ನ ನೋಡಿ ಕಲಿಬೇಕು ಜನ. ಅಷ್ಟು ಚೆನ್ನಾಗ್ ಬಗೆಟ್ ಹಿಡಿತೀಯ. ಸಾಂಬಾರ್ ಆಪೇನಗೆ ಲೇ ಈ ಕಬ್ಜಾ ನನ್ ಮಗನೇ, ಜೀವನದಲ್ಲಿ ಯಾವ್ದಾದ್ರು ಉದ್ದಾರ ಆಗೋ ಕೆಲಸ ಮಾಡ್ಲಾ, ಹೇಳ್ತೀನೋ ಕೆಲಸ ಮಾಡ್ಬೇಡ. ನೀನ್ ಹಿಂಗೆ ಬಗೆಟ್ ಹಿಡ್ಕೊಂಡು ಸುಳ್ಳು ಹೇಳ್ಕೊಂಡು ಮೋಸ ಮಾಡ್ಕೊಂಡಿದ್ರೆ ನಾಳೆ ದಿನ ತಿನ್ನಕ್ ಅನ್ನ ಅಲ್ಲ, ಹೇಳು ಸಿಗಲ್ಲ ಕಣೋ, ಅರ್ಥ ಮಾಡ್ಕೋ. ಇನ್ನೊಂದ್ ಹೇಳ್ತೀನಿ, ಸರಿಯಾಗಿ ಕೇಳಿಸ್ಕೊ. ಒಂದ್ ಪಕ್ಷ ನಿನ್ನ ಕರ್ಮ ಬಿಟ್ರು ನಾನಂತೂ ನಿನ್ನ ಬಿಡಲ್ಲ ಕಣ. ನಿನ್ನ ಅಲ್ಲಲ್ಲೇ ಹಾಕೊಂಡು ಗುಮ್ತಾ ಇರ್ತೀನಿ. ಡಿಪ್ರೆಷನ್ ಯಾವ್ದು ಅವಚ ಸರ್? ಇದು ಅವಚನ? ಎಷ್ಟೋ ಜನ ಅಲ್ಲಿ ರೇಪ್ ಮಾಡ್ತಾವ್ರೆ, ಇದ್ ಮಾಡ್ತಾರೆ, ಅದು ಅವಚ ಸರ್? ಕೇಳಿ, ಒಬ್ಬ ಸೋಷಿಯಲ್ ಮೀಡಿಯಾ ಕಂಟೆಂಟ್ ಬಂದು ಕೂತ್ಕೊಂಡವನೇ ಅವನೇನೋ ಮಾತು ಕೊಟ್ರೆ ತಿಕ್ಕ ಕೊಟ್ಟೋಗಿ ಅಂತ ಅದು ಅವಚ ಅಲ್ಲ. ಎಷ್ಟೋ ಜನ ರೇಪ್ ಕೇಸ್ ನಡೀತಾರೆ, ಅಲ್ಲೂ ಅವಚ ಅಂತ ನಿಂತ್ಕೊಳ್ರಿ. ಅಲ್ಲಿ ಹೋಗಿ ಸೈಜ್ ಮಾಡ್ರಿ ನಿಮ್ದು, ನೀವು ಅಲ್ಲಿ ಹೋಗಿ ಸೈಜ್ ಮಾಡ್ರಿ, ಇಲ್ಲ ಹೋಗಿ ಸೈಜ್ ಮಾಡ್ತೀರಾ ನೀವು? ಎಷ್ಟೋ ರೇಪ್ ನಡೀತಾ ಇದೆ, ಎಷ್ಟೋ ನಿಂದೆ ನಡೀತೀರ, ಅಲ್ಲಿ ಹೋಗ್ರಿ ನೀವು. ಮಾಗಡಿ ಹೋಗಿ ಕೂತ್ಕೊಳ್ರಿ, ಪ್ರತಿಭಟನೆ ಮಾಡ್ರಿ. ನನ್ನ ವಿಚಾರದಲ್ಲಿ ಬರ್ತೀರಿ ಕೈ ತೋರ್ಸಕ್ಕೆ ನೀವು? ನಾನು ಮಾಡಿದ ತಪ್ಪ ಹಂಗಂದ್ರೆ ಒಂದು ಮಾಧ್ಯಮದಲ್ಲಿ ಕುತ್ಕೊಂಡಿರುವಂತ ಒಂದು ನೀವು ಇದೀರಾ ಅಂದ್ರೆ ಹೋಗಿ ಹೋರಾಟ ಮಾಡಿ. ತಪ್ಪು ಇದು. ಹಾಯ್ ನಮಸ್ಕಾರ, ನಾನು ನಿಮ್ ಕಬ್ಜಾ ಕಾರಣ. ರೀಸೆಂಟ್ ಆಗಿ ಒಂದು ನ್ಯೂಸ್ ಚಾನಲ್ ಪ್ರೋಗ್ರಾಮ್ಗೆ ನಾನು ಹೋಗಿದ್ದೆ. ಅಲ್ಲಿ ನನ್ನ ಮೇಲೆ ದೌರ್ಜನ್ಯ ಮಾಡಿದ್ದಾರೆ. ಅಲ್ಲಿದ್ದ ಆಂಕರ್ ನನಗೆ ಲಾಜಿಕಲ್ ಆಗಿ ಪ್ರಶ್ನೆ ಕೇಳಿದ್ದಾರೆ. ಅವರು ಜರ್ನಲಿಸ್ಟ್ ಅನ್ನೋ ಕಾರಣಕ್ಕೆ ಅವರಿಗೆ ಲಾಜಿಕಲ್ ಆಗಿ ಪ್ರಶ್ನೆ ಕೇಳೋ ಅಧಿಕಾರ ಯಾರು ಕೊಟ್ಟರೋ ಗೊತ್ತಿಲ್ಲ. ಈ ದೌರ್ಜನ್ಯದ ವಿರುದ್ಧ ಗೋವಾವರೆಗೂ ನಾನು ಪಾದಯಾತ್ರೆ ಮಾಡ್ತೀನಿ. ಇದ್ರ ಜೊತೆಗೆ ನಿಯತ್ತಾಗಿ ನ್ಯಾಯವಾಗಿ ಕಷ್ಟಪಟ್ಟು ದುಡಿತಾ ಇರೋ, ಕೈಲಾಗ್ದಿರೋ ನಾಮರ್ದು ನನ್ನ ಮಕ್ಕಳು, ಮನೆ ಜವಾಬ್ದಾರಿ ನೋಡ್ಕೊಂತಿರೋ ಅಂತ ಸ್ಟಡ್ ನನ್ನ ಮಕ್ಕಳು ನನ್ನ ವಿರುದ್ಧ ಬಂದು ಕಮೆಂಟ್ ಆಗ್ತಿರೋ ಸೋಷಿಯಲ್ ಮೀಡಿಯಾದಲ್ಲಿ, ಕಬ್ಜಾ ಇದನ್ನ ಲೈಕ್ಸ್ ವ್ಯೂಸ್ ಫಾಲೋವರ್ಸ್ಗೋಸ್ಕರ ಮಾಡ್ತಾರೆ ಅಂತ. ಇಂಥವ್ರಿಗೆಲ್ಲ ನಾನು ಹೇಳೋದು ಒಂದೇ, ನಾನು ಮರ್ಡರ್ ಮಾಡಿಲ್ಲ, ರೇಪ್ ಮಾಡಿಲ್ಲ, ಕೊಲೆ ಮಾಡಿಲ್ಲ, ಮರ್ಡರ್ ಮಾಡಿಲ್ಲ. ನಾನು ಮಾಡಿರೋದು
ಇರೋದು ಈ ವಿಷಯ ಟ್ರೆಂಡಿಂಗ್ ಅಲ್ಲಿ ಇದೆ ಅಂತ ಇದ್ರ ಬಗ್ಗೆ ಗೊತ್ತಿಲ್ಲದೆ ಒಂದು 8-9 ಮಾತಾಡಿರ್ಬೋದು ಅಷ್ಟೇ ಅಣ್ಣ. ಇದರಿಂದ ಹೆಚ್ಚಂದ್ರೆ ನಂತರ ಇನ್ನೂ 4 ಜನ ಇದ್ರ ಬಗ್ಗೆ ತಿಳ್ಕೊಳ್ದೆ ಟ್ರೆಂಡಿಂಗ್ ಅಲ್ಲಿ ಮಾತಾಡಿ ಆಮೇಲೆ ಕ್ವಶನ್ ಕೇಳಿದಾಗ ಪೆಪ್ಪೆ ಅಂದು ಜನ ನಿಜವಾಗ್ಲೂ ಹೋರಾಡ್ತಿರೋರು ಕೂಡ ಸೀರಿಯಸ್ ಆಗಿ ತಗೊಳ್ದೆ ಈ ಕೇಸ್ ನ ಸೈಡಿಗೆ ಹಾಕ್ಬೋದು. ಪಬ್ಲಿಕ್ ಡೊಮೈನ್ ಇಂದಾನೆ ಈ ಕೇಸ್ ಸೈಡಿಗೆ ಹೋಗ್ಬೋದು. ಇನ್ನೂ ಹೆಚ್ಚಂತ ಹೇಳಿದ್ರೆ ನಿಜವಾಗ್ಲೂ ಕೊಲೆ ಮಾಡಿದವರು ಸಾಯೋವರೆಗೂ ಹೊರಗಡೆ ಓಡಾಡ್ಕೊಂಡು ಆರಾಮಾಗಿರ್ಬೋದು ಬಿಟ್ರೆ ಇನ್ ಯಾವುದೇ ರೀತಿ ನೆಗೆಟಿವ್ ಎಫೆಕ್ಟ್ ಗಳು ನಾನು ಮಾಡಿರೋ ಕೆಲಸದಿಂದ ನನಗೆ ಕಾಣಿಸ್ತಾ ಇಲ್ಲ ಅಣ್ಣ. ಇಷ್ಟೆಲ್ಲ ಆದ್ರೂ ಹೇಳ್ತೀನಣ್ಣ, ನೀವು ಕೂಡ ಅರ್ಧಂಬರ್ಧ ಈ ಕೇಸ್ ಬಗ್ಗೆ ತಿಳ್ಕೊಂಡು ನನಗೆ ಸಪೋರ್ಟ್ ಮಾಡಿ ಎಲ್ಲ ಸೇರಿ ಈ ಕೇಸ್ ನ ಮುಂಡ ಮುಚ್ಚೋಣ. ಎಲ್ಲ ಹೇಳ್ತೀರಾ ಕಬ್ಜಾ ಟ್ರೆಂಡ್ ಇರೋದ್ರ ಬಗ್ಗೆ ವಿಡಿಯೋ ಮಾಡ್ತೀಯ, ಕಬ್ಜಾ ಟ್ರೆಂಡ್ ಇರೋದ್ರ ಬಗ್ಗೆ ವಿಡಿಯೋ ಮಾಡ್ತೀಯ ಅಂತ. ನಿಜವಾದ ಕಂಟೆಂಟ್ ಬರೆಯೋಷ್ಟರಲ್ಲಿ ತಿಕ್ಕಾ ಹರಿದು ಊರ್ ಬಾಗ್ಲಾಗಿರುತ್ತಣ. ಅದಕ್ಕೆ ತಿಕ್ಕಾ ಹರ್ಕೊಳ್ಳೋ ಬದಲು ತಿಕ್ಕಾ ಕೊಡೋದೇ ಬೆಸ್ಟ್ ಅನ್ಸ್ತು. ಅದಕ್ಕೆ ಕಬ್ಜಾ ಮಾತು ಕೊಟ್ರೆ ತಿಕ್ಕಾ ಕೊಟ್ಟಂಗೆ ಅನ್ನೋದು. ಇದೇ ರೀತಿ ನಾನು ಮಾಡೋ ಮನೆ ಹಾಳು ಕೆಲಸಕ್ಕೆಲ್ಲ ಇನ್ನೂ ಸಪೋರ್ಟ್ ಮಾಡ್ತಾರೆ. ಬಾಯ್, ಲವ್ ಯು. ಎದಿರೆ ಮಾನಿ ಮಾನವ ನೇನೆ ಮಾನಿದೈದವ. ಥ್ಯಾಂಕ್ ಯು ಸೋ ಮಚ್ ಚನ್ನರಾಯಪಟ್ಟಣ. ಯಾರು ಇವ್ರೆಲ್ಲ? ಸಪೋರ್ಟ್ ಮಾಡ್ತಾರೆ. ಇದರ ಜಾತಿ ಧರ್ಮ ಏನೂ ಇಲ್ಲ, ಅವ್ನ ಹೆಣ್ಮಗಿಗೆ ನ್ಯಾಯ ಸಿಗ್ಬೇಕು, ಅದಕ್ಕೋಸ್ಕರ ಹೋರಾಟ ಮಾಡ್ತೀವಿ, ಮಾಡೇ ಮಾಡ್ತೀವಿ. ಸನ್ಮಾನ ಎಲ್ಲ ಮಾಡ್ತಾರೆ ನೋಡಪ್ಪ ನಿನ್ಗೆ. ಈ ನನ್ನ ಮಕ್ಕಳಿಗೆ ತಿಂದ್ಬಿಟ್ಟು ಮನೇಲಿ ಬೇರೆ ಏನ್ ಕೆಲಸ ಇರಲ್ಲ, ಇಲ್ಲಿ ಬಂದು ನಿಂತ್ಕೊಂಡು ಹೋಗೋ ಬರೋರ್ನೆಲ್ಲ ತರಲೆ ಮಾಡ್ಕೊಂಡು ಪೋಸ್ ಕೊಡ್ತಿರ್ತಾರೆ ಬಡ್ಡಿ ಮಕ್ಕಳು. ಫೈನಲ್ ಹಾಸನ್ ರೀಚ್ ಆಯ್ತು. ನಮ್ಮ ಬ್ರದರ್ ಸಕ್ಕತ್ತ ವೆಲ್ಕಮ್ ಮಾಡ್ಕೊಂಡ್ರು, ತುಂಬಾ ಥ್ಯಾಂಕ್ಸ್ ಬ್ರದರ್. ಮತ್ತೆ ಇವತ್ತು ಇಲ್ಲೇ ಸ್ಟೇ ಆಗ್ಬಿಟ್ಟು ಮತ್ತೆ ನಾಳೆ ಪದಯಾತ್ರೆ ಕಂಟಿನ್ಯೂ ಮಾಡ್ತೀವಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್. ಏಯ್, ಈ ಪಾದಯಾತ್ರೆ ಮಾಡ್ತಿಲ್ಲ ಕಣ್ರು. ರೋಡ್ ಪೂರ್ತಿ ತಿನ್ಕೊಂಡು ಹೂ ಹಾರ ಹಾಕ್ಸ್ಕೊಂಡು ಅವ್ರ ಹತ್ತನ್ ಕೊಟ್ರು ಇವ್ರ ಇತ್ತನ್ ಕೊಟ್ರು ಅಂತ ಹೇಳ್ಕೊಂಡು ಇದನ್ನೆಲ್ಲ ವಿಡಿಯೋ ರೆಕಾರ್ಡ್ ಮಾಡ್ಕೊಂಡು ಅದಕ್ಕೊಂದು ಕಿತ್ತಾಗಿರೋ ಬ್ಯಾಕ್ ಗ್ರೌಂಡ್ ಮ್ಯೂಸಿಕ್ ಹಾಕೊಂಡು ಏನೋ ದೊಡ್ಡದಾಗಿ ಕಿದ್ದ ಹಬ್ಬಾಕೋ ತರ ನೀವೆಲ್ಲ ಮಾಡ್ತೀವಿ ನಾಟಕಗಳನ್ನ. ಅಬ್ಬಬ್ಬಬ್ಬ. ಈಗ ಗೊತ್ತಾಯ್ತು. ನೀವೊಂದ್ ಕೆಲಸ ಮಾಡ್ರ, 2 ಮೊಳ ಹೂವ ತಗೊಂಡು 1 ಡಜನ್ ಬಳೆ ತಗೊಂಡು ಎಲ್ಲ ನೀಟಾಗಿ ಪೊಣ್ಸ್ಕೊಂಡ್ಬಿಟ್ಟು 9 ಕೂತಾರ ನನ್ ಮುಂದೆ ಬಂದು ಪೋಸ್ಟ್ ಕೊಟ್ಕೊಂಡು ನಿಂತ್ಕೊಂಡ್ಬಿಡಿ. ನಮಸ್ಕಾರ ಎಲ್ರಿಗೂ. ಕಬ್ಜನ್ಗೆ IPL ಮುಖದಲ್ಲಿ ಕಣ್ಣೀರ್ ಸಿಗ್ತಾ ಇಲ್ಲ, ಅದಕ್ಕೋಸ್ಕರ ಸೌಜನ್ಯ ಹೆಸರು ಇಟ್ಕೊಂಡು ವ್ಯೂಸ್ ಲೈಕ್ಸ್ ಫಾಲೋಸ್ ಮಾಡ್ಕೋತಿದ್ರ ಅಂತ ಕೈಲಾಗದ ನಾಮರ್ದನ ಮಕ್ಕಳು ಸೋಷಿಯಲ್ ಮೀಡಿಯಾದಲ್ಲಿ ಅಪಪ್ರಚಾರ ಮಾಡ್ತಾ ಇದ್ದಾರೆ. ನಾವು ನ್ಯಾಯಕ್ಕೋಸ್ಕರ ರೋಡಿಗಳಿದ್ರೆ ಇವರು ಫಾಲೋಸ್ಗೋಸ್ಕರ ರೋಡಿಗಳಿದ್ದು ಅಂತ ಹೇಳ್ತಾ ಇದ್ದಾರೆ. ಮನೇಲಿ ಅಪ್ಪ ಅಮ್ಮ ಫೋನ್ ಇಸ್ಕೊಟ್ಟಿದ್ದಾರೆ ಅಂತ ಏನೇನು ವಿಡಿಯೋ ಮಾಡೋದಲ್ಲ. ನೀವು ನಿಮ್ಮ ಅಪ್ಪನಿಗೆ ಹುಟ್ಟಿದ್ರೆ ರೋಡಿಗಳಿರಿ, ಹೋರಾಟ ಮಾಡಿ. ನಾನು ಈ ಸಲ ಚಲೋ ಧರ್ಮಸ್ಥಳ ಅಂತ ಇನ್ನೊಂದ್ಸಲ ಪಾದಯಾತ್ರೆ ಹಮ್ಮಿಕೊಂಡಿದ್ದೇನೆ. ಜಾಯಿನ್ ಆಗಿ ದೊಡ್ಡ ಮಟ್ಟದಲ್ಲಿ ಯಶಸ್ಸು ಮಾಡೋಣ. ನಾನು ಈ ಸಲ ಯಾವುದೇ ರೀತಿಯಾಗಿ ಸೋಷಿಯಲ್ ಮೀಡಿಯಾದಲ್ಲಿ ನನ್ನ ಪಾದಯಾತ್ರೆ ಮಾಡಿದ್ದು ಕ್ಲಿಪ್ಸ್ ಆಗ್ಲಿ ವಿಡಿಯೋಸ್ ಆಗ್ಲಿ ಶೇರ್ ಮಾಡ್ಕೊಳ್ಳಲ್ಲ. ಸ್ವಚ್ಛ ಮನಸ್ಸಿನಿಂದ ಸಹೋದರಿ ಸೌಜನ್ಯ ನ್ಯಾಯ ಸಿಗ್ಲಿ ಅಂತ ಆ ಮಂಜುನಾಥ ಸ್ವಾಮಿ ಹತ್ರ ಪ್ರಾರ್ಥನೆ ಮಾಡ್ಕೊಳ್ಳೋಣ. ನಿನ್ನೆ ನಾವು 10 ಜನ ಇದೀವಿ ಅಂತ ಧರ್ಮಸ್ಥಳದಲ್ಲಿ ದರ್ಶನ ಮಾಡಕ್ ಬಿಡ್ಲಿಲ್ಲ. ಬನ್ನಿ ಈ ಸಲ ದೊಡ್ಡ ಮಟ್ಟದಲ್ಲಿ ಯಶಸ್ಸು ಮಾಡೋಣ ಪಾದಯಾತ್ರೆನ. ತುಂಬಾ ಜನ ಹೋಗೋಣ, ಧರ್ಮಸ್ಥಳದಲ್ಲಿ ದರ್ಶನ ಮಾಡಕ್ ಬಿಡ್ತಾರ ಬಿಡಲ್ಲ ಅಂತ ನೋಡೋಣ. ಹಿಂದೆ ಮಾತಾಡೋದಲ್ಲ, ಮುಂದೆ ಬರ್ತಾರೋ ಇಲ್ಲ ಅಂತ ನೋಡೋಣ. ಈ ದೇಶಕ್ಕೆ ನಿಮ್ಮಿಂದ ಒಂದು ಸಣ್ಣ ಸಹಾಯ, ಸ್ಮಾಲ್ ಹೆಲ್ಪ್, ನೋ ಚಾನ್ಸ್ ಅಷ್ಟೇ.